ಎಷ್ಟು ಎಮ್ಮಿಯಾಗಿ ಕಾಣಿಸ್ತೀರಾ? ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ನೋಡೋಣ ಬನ್ನಿ. ಫಸ್ಟ್ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ಳಿ. ಜಾಸ್ತಿ ಕಮ್ಮಿ ಅಂತೇನಿಲ್ಲ. ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕಿ ತುಂಬ ಚೆನ್ನಾಗಿ ಗರ್ಗರಿಯಾಗಂಗೆ ರೋಸ್ಟ್ನ ಮಾಡ್ಕೊಳ್ಳಿ. ಅದಕ್ಕೇನು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ನಿಮಗೆ ಬೇಕಾದಷ್ಟು ಈರುಳ್ಳಿನ ಹಾಕ್ಕೊಳ್ಳಿ. ಆ್ಯಂಡ್ ಚೆನ್ನಾಗಿ ಅದು ಸಾಫ್ಟ್ ಟ್ರಾನ್ಸ್ಲೂಸೆಂಟ್ ಆಗೋಂಗೆ ಫ್ರೈ ಮಾಡಿ. ಅದಕ್ಕೆ ಒಂದು ಸ್ವಲ್ಪ ಪೊಟ್ಯಾಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬೇಯೋ ಥರ ಫ್ರೈ ಮಾಡಿಕೊಂಡು ನಂತರ ನಮಗೆ ಹ್ಯಾಂಡ್ಫುಲ್ ಆಫ್ ಬಟಾಣಿನ ಹಾಕೋಬೋದು. ನಂಗೆ ಬಟಾಣಿ ತುಂಬ ಇಷ್ಟ, ಸೊ ನಾನು ಜಾಸ್ತಿ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ತುಂಬ ಟೆಂಜರಿಯಾಗಿರೋ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ಮೇಲಿಂದ ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ರವಾ ವಾಂಗಿಬಾತ್ ಬೇಕೋ ಅಷ್ಟು ವಾಟರ್ ಹಾಕಿ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ. ಆವಾಗ ಸಾಲ್ಟ್ನೂ ಕೂಡ ಹಾಕೋಬೇಕಾಗತ್ತೆ. ಇವಾಗ ನಮ್ಮ ಮಸಾಲ ಮನೆ ವಾಂಗಿಬಾತ್ ಪೌಡರ್ನ ಹಾಕಿದ್ರೆ ಸಖತ್ತಾದಂಥ ರುಚಿ ಸಿಗುತ್ತೆ ನಿಮಗೆ. ಸೊ ನಾನು ನನ್ನ ಖಾರಕ್ಕೆ, ನನ್ನ ಟೇಸ್ಟಿಗೆ ಎಷ್ಟು ಬೇಕು ಅನ್ನೋಷ್ಟಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡು ರವೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಮೀಡಿಯಮ್ ರವೆ ಅಥವಾ ಬಾನ್ಸಿ ರವೆ ಇಲ್ಲ ಗೋಧಿ ನುಚ್ಚಿನ ರವೆ ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಕುದೀತಾ ಇದೆ ಅನ್ಬೇಕಾದ್ರೆ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡಿದ್ರೆ ಟೇಸ್ಟಿ ಆದಂಥ ರವಾ ವಾಂಗಿಬಾತ್ ರೆಡಿ ಆಗುತ್ತೆ. ಇದು ನಾವು ಮಸಾಲ ಮನೆ ಪೌಡರಿಂದ ಯೂಸ್ ಮಾಡಿರೋದು. ನಿಮಗೆ ಯಾವ್ದಾದ್ರು ಪೌಡರ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಮ್ಮ ಆರ್ಡರ್ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ ನಾನು. ಸೊ ಟ್ರೈ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿದ್ಮೇಲೆ ನಮ್ಮ ಮಸಾಲ ಮನೆ ಪೇಜಲ್ಲಿ ಫೋಟೋಸ್ನ ಪೋಸ್ಟ್ ಮಾಡಿ.